ಎಷ್ಟೆಲ್ಲ ಚಿಂತೆ ಮಾಡೀವಿ, ದುಃಖ ಮಾಡೀವಿ, ನೋವು ಮಾಡಿಕೊಂಡಿವೆಲ್ಲ ಯಾವ ಜಗತ್ತಿನ ವಿಷಯ ವಸ್ತುಗಳ ಸಲುವಾಗಿ. ಅವರು ದೊಡ್ಡ ರಾಜರು ನಮ್ಗೆಲ್ಲ ಚಿಂತನೆ ಮಾಡಕ್ ಹಚ್ತಾರೆ. ನೀವು ವಿಚಾರ ಮಾಡಕ್ಕ, ಆನೆ, ಕುದುರೆ, ಭಂಡಾರ ಬಿದ್ದೊಡೇನು, ತಾನೆಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ. ಆನೆ ಅಂದ್ರ ಕೀರ್ತಿ. ಯಾರ ಕೀರ್ತಿಗಳು ಯಾರ ಖಾಯ ಉಳಿದವ ಈ ಜಗತ್ತಿನೊಳಗೆ? ಯಾರ ಕೀರ್ತಿಗಳು ಖಾಯ ಉಳಿದಿಲ್ಲ? ಈಗ ನಾವು ಹಂಪಿ ಮುತ್ತು ರತ್ನಗಳಿಂದ ಅಳೆತಿದ್ರು ಅಂತ ಹೇಳಿವಿ, ಈಗ ಹಾಳು ಹಂಪಿ ಅಂತ ಹೇಳಿ. ಯಾವ ರಾಜ ಮಹಾರಾಜರ ಕೀರ್ತಿಗಳು ಖಾಯ ಉಳಿದಿಲ್ಲ. ಆನೆ, ಕುದುರೆ, ಭಂಡಾರವಿದ್ದೊಡೇನು, ಯಾವ ಕೀರ್ತಿಗಳು ಖಾಯ ಉಳಿದಿಲ್ಲ. ಇಲ್ಲ, ನಮ್ಮ ಮನ್ಯಾಗ ನಾ ಬಹಳ ಶ್ರೀಮಂತದೇನೆ, 4 ಇನೋವಾ ಕಾರ್ ಗಾಡಿ ಇಟ್ಟಿನ ನಾನಂತ ನೀ ಅನುಭವ. ನೀ ಎಷ್ಟರ ಇನೋವಾ ಕಾರ್ ಗಾಡಿಯಾಗಿಡು, ಎಷ್ಟು ಕಾರ್ ಗಾಡಿ ಇಟ್ಟರು ಸಹಿತ ಮ್ಯಾಲ ಹೋಗುವಾಗ ಒಂದ ಗಾಡಿಯಾಗ ಹೋಗೋದು, ಶಿವಾಯ ನಮೋ. ಅವಾಗ 4 ಗಾಡಿ ಕೂಡಿಸ್ತಾರ. 4 ಗಾಡಿ ಇಟ್ಟರು ಒಂದ ಗಾಡಿಯಾಗ ಹೋಗ್ಬೇಕಲ್ಲ ಮನುಷ್ಯ. ಈಗ ನೀನು ಎಷ್ಟರ ಇದ್ರು ಸಾಮಾನ್ಯ, ಈಗ ಒಂದು ಬಸ್ ಐತಿ, ನನ್ನೊಂದು ಲಾರಿ ಇದ್ರೆ ಒಂದು 10-20 ಕ್ವಿಂಟಲ್ ನಿನ್ ಜೊತೆಗೆ ಒಯ್ಬಹುದು. ನೀ ಕಾರ್ ಗಾಡಿ ಐತಂದ್ರೆ 1 ಕ್ವಿಂಟಲ್ ಒಯ್ಬಹುದು ನಿನ್ ಜೊತೆಗೆ. ವಿಮಾನದಾಗ ಹೋದ್ರೆ 25 kg ಒಯ್ಬಹುದು ನಿನ್ ಜೊತೆಗೆ. ವಿಮಾನಕ್ಕಿಂತ ಮ್ಯಾಲ ಹೊಂಟ್ರಂದ್ರೆ ಖಾಲಿ ಕೈಯಿಂದ ಹೋಗ್ಬೇಕಲ್ಲ, ಏನ್ರ ತಗೊಂಡ್ ಹೋಗಕ್ ಬರ್ತೈತೆ ನನಗೆ. ಏನೈತ ಮನುಷ್ಯ? ಆನೆ, ಕುದುರೆ, ಭಂಡಾರ ಬೇಕೇನು, ಏನು ಸಂಪತ್ತಿದ್ರ ನಿಮ್ ಜೊತೆ ಬಂದೈತಪ್ಪ. ಎಷ್ಟದ್ರ ಸಲುವಾಗಿ? ಈಗೊಂದು ದುಡ್ಡಿನ ಸಲುವಾಗಿ, ಬಂಗಾರದ ಸಲುವಾಗಿ. ಇದನ್ನ ನಾ ಹೇಳಕತ್ತಿಲ್ಲ, ಅವ್ರು ಹೇಳ್ಯಾರ ಹಿಂದಕ್ಕೆ. ಏನ್ ಹೇಳ್ತಾರಂದ್ರ, ಒಂದು ದುಡ್ಡು ಎಷ್ಟು ನಾವೇನಿದೀವಿ, ದುಡ್ಡಿದ್ರೆ ಸಮಾಧಾನ ಇರ್ತೈತಿ ಅಂತ ಮನುಷ್ಯರು ತಿಳ್ಕೊಂಡಿವಿ. ಅವ್ರೇನಂತಾರಂದ್ರ, ನೀನ್ ಹತ್ರ ಬರುವಾಗೂ ಕಷ್ಟಪಟ್ಟಿ ಬಾಳ, ಬಂದ ಮೇಲೂ ಸಹಿತ ಏನಾಗೈತಿ ಅಂದ್ರ ಇನ್ಕಮ್ ಟ್ಯಾಕ್ಸ್ ನವ್ರು ಬರ್ತಾರೇನು, ಅಣ್ಣ ತಮ್ಮಗಳು ಪಾಲ್ ಕೇಳ್ತಾರೇನು, ಅಕ್ಕಂಗಡಿ ಕೇಳ್ತಾರೇನು, ಕಳ್ಳ ಮುಚ್ಚಿ ಲೆಕ್ಕ ಮಾಡಿರ್ತೀವಿ. ಮತ್ ನಾವು ಹೋಗುವಾಗ ಮತ್ ನಮ್ ಜೊತೆಗೆ ಬಂದೈತೆ. ಈಗ ವ್ಯಕ್ತಿ ತೀರ್ಕೊಂತ ನೀವು ಹಳ್ಳ್ಯಾಗ ನೋಡಿರಿಲ್ಲ, ರೊಕ್ಕ ಹಾರಿಸ್ತಿರ್ತಾನೆ, ತೂರ್ತಿರ್ತಾನೆ. ಅದು ರೊಕ್ಕ ತೂರುವಾಗ ಅದು ಹೇಳ್ತಿರ್ತೈತಿ, ಯಾರು ಅವ ರೊಕ್ಕ ಹಾರ್ಯಾಗ ಕುಣಿತಿರ್ತೈತ. ಕುಣಿಯುವ ರೊಕ್ಕಕ್ಕೆ ಯಾರ ಕೇಳಿದ್ರಂತ, ಯಾಕೋ ಎಷ್ಟು ನೃತ್ಯ ಡ್ಯಾನ್ಸ್ ಮಾಡಕ್ತಿಯಲ್ಲ. ಇಲ್ಲ, ಇವ ಏನ ನಮ್ಮ ಅಲ್ಲಕ್ಕಿದ್ನಲ್ಲ, ಮೊದಲು ನನಗೆ ಒಳಗಿಟ್ಟು ಅವ ಕುಣಿತಿದ್ದ, ಈಗ ಅವನಿಗೆ ಒಳಗಿಟ್ಟು ನಾ ಕುಣಿತೀನಿ ಅಂತ ಹೇಳ್ತಿರ್ತೀನಿ. ಅಂದ್ರೆ ಯಾವುದು ಮನುಷ್ಯನ ಜೊತೆ ಕಾಯನ, ಆನೆ, ಕುದುರೆ, ಭಂಡಾರ ಬಿತ್ತೊಡೇನು, ತಾನೆಂಬುದು ಪಡಿಯಕ್ಕೆ. ಈಗ ನೀವು ಗದ್ದೆ ಹೆಚ್ಚಿರಿ ಎಲ್ಲರೂ, 20